ಹೇಳಿದರು ಬನ್ನಿ ಬನ್ನಿ ಎಂಬುದಾಗಿ ಚಕ್ರಪಾಣಿ ಆಗಿದ್ದೀರಾ. ಹೌದು. ಕದನಕ್ಕೆಂಬುದು ಖಚಿತವಾಯಿತು. ಯಾರ ಜೊತೆ ಕದನ ಹೇಳಬೇಕು ರಮಣ? ಹೇಳಬೇಕೆ ನಾಳೆ ಬನ್ನಿಯೇ ಕೇಳಿ ಹೊರಟ ವಿಚಾರವನ್ನು ಶೀಲೆ ನೋಡು, ನಾನು ಬೇರೆಲ್ಲಿಗೂ ಹೋಗುದಲ್ಲ, ಸ್ವರ್ಗದ ಕಡೆ ಪ್ರಯಾಣವನ್ನು ಬೆಳೆಸಿದ್ದೇನೆ. ಈಗ ಸ್ವರ್ಗಕ್ಕೆ ಹೊರಟಿದ್ದಾನೆ. ಹೌದು. ಯಾಕೆ? ಸ್ವರ್ಗಕ್ಕೆ ಅನುಮಾನವಿದೆ ನಿನಗೆ? ಕಾರಣ ಕಾರಣವಿದೆ. ಯಾಕೆ ಗೊತ್ತೇ? ನರಕರೆಂಬಂತಹ ದಾನವನು ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ದಾನಂತೆ. ಹೌದೇ? ಹೌದು. ಆತನನ್ನು ತಡೆಯುವುದಕ್ಕಾಗಿ ಹೋಗ್ತಾ ಇದ್ದೇನೆ. ಹೋಗಿ ಬರ್ತೇನೆ. ನಾನು ಬರ್ತೇನೆ. ಎಲ್ಲಿಗೆ? ಯುದ್ಧ. ನಾನು ಹೋಗುದು ಯುದ್ಧಕ್ಕೆ. ನನಗೆ ಗೊತ್ತುಂಟು. ಯಾವುದು? ನನಗೆ ಗೊತ್ತುಂಟು. ಎಂತ? ಯುದ್ಧ ಮಾಡು. ಯುದ್ಧ ಮಾಡುವುದಕ್ಕೆ ನೀನು ಸಿದ್ಧರಿದ್ದೀಯಾ? ಮತ್ತೆ ಬರುವುದಾಗಿ ನೀನು ಬರುವುದಾಗಿ ನನ್ನ ಹಠ ಹಿಡಿತಾ ಇದ್ದೀಯಾ? ಇದು ಕೆಲವು ಗಂಡಸರಿದ್ದಾರೆ. ಏನದು? ಮನೆಯಲ್ಲಿ ಬಂದು ಹೇಳುದು, ನಾನು ಹಾಗೆ ಮಾಡಿದ್ದೀನಿ ಹೀಗೆ ಮಾಡಿದ್ದೀನಿ. ಈ ಪಾಪದವರು ಹೆಂಡತಿರ್ತಾರೆ ಅವರು ಹೌದಾ ಸ್ವಾಮಿ ಹೌದಾ ಸ್ವಾಮಿ ಹಾಗೆ ನಾನಲ್ಲ. ಮತ್ತೆ ನಾನಾಗಲೇ ಹೇಳುದಿಲ್ಲ. ನೀನು ಯುದ್ಧ ಮಾಡುವುದನ್ನು ನೋಡುವುದಕ್ಕೆ ಬರ್ತಾ ಇದೆಯಾ? ಓಹೋ, ಇವಳು ಹಠವನ್ನು ಹಿಡಿತಾ ಇದ್ದಾಳೆ. ಸ್ವಲ್ಪ ಯೋಚಿಸಬೇಕಾಗ್ತದೆ. ಆ ದಿನ ಇವಳಿಗೆ ಮಾತನ್ನು ಕೊಟ್ಟಿದ್ದೇನೆ, ಒಂದಲ್ಲ ಒಂದು ದಿವಸ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಸ್ವರ್ಗಕ್ಕೆ ಎಂಬುದಾಗಿ. ನೀವು ಮಾತು ಕೊಟ್ಟದ್ದು ನೆನಪುಂಟ? ಹೌದು. ನಿನಗೆ ನೆನಪುಂಟ? ಖಂಡಿತವಾಗಿ ನೆನಪುಂಟು. ಕಾರಣ ಉಂಟು. ನಾನು ಬರುವುದಕ್ಕೂ ಅದಕ್ಕೆ ಕಾರಣ. ನೀವು ಮಾತನ್ನು ಕೊಟ್ಟಿದ್ದೀರಿ ಏನು? ಸ್ವರ್ಗ ಲೋಕಕ್ಕೆ ಹೋಗಿಕೊಂಡು ಪಾರಿಜಾತದ ವೃಕ್ಷವನ್ನೇ ತೋರಿಸುತ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಅದಕ್ಕಾಗಿ ನನಗೆ ನೋಡಬೇಕು ಸ್ವಾಮಿ. ಏನು?
ದಾರಿಯಲ್ಲಿ ಹ್ಮ್. ಉಪವನವನ್ನು ನೋಡಬಹುದು, ಹ, ಸ್ವರ್ಗಲೋಕದ ಉಪವನ. ಹೌದು ಅಲ್ಲಿ ಸುತ್ತಾಡಬಹುದು, ಹೌದು. ಜಲಕ್ರೀಡೆ ಆಡಬಹುದು. ಹ. ಹೀಗಾಗಿ ಹ. ನನ್ನನ್ನು ಕರೆದುಕೊಂಡು ಹೋಗ್ಲೇಬೇಕು. ಹಠವನ್ನ ಹಿಡಿತಾ ಇದ್ಯಾ? ಬರ್ತೀನಿ ಬರ್ತೀನಿ ಬರ್ತೀನಿ, ಹೌದಾ? ಇಲ್ಲಂದ್ರೆ ಬಾಗಿಲಾಗ್ತೀನಿ. ಆ ದಿನದ ನೆನಪು. ಹ್ಮ್ ಸರಿ, ಹಾಗಾಗುವುದು ಬೇಡ. ಹ್ಮ್ ಆದ್ರಿಂದ ಸರಿ, ಹ. ನಿನ್ನ ಮಾತಿನ ಪ್ರಕಾರ ಹ. ನೋಡು, ಗರುಡನು ಸಿದ್ಧನಾಗಿದ್ದಾನೆ. ಅವನು ಆಗದಿಂದ ರೆಕ್ಕೆ ಬಡಿತಾ ಇದ್ದಾನೆ. ಹೌದು ಹೋಗು ಹೋಗು ಅಂತ. ಹೌದು, ತಡಬೇಕು. ತಡ ಮಾಡೋದು ಸರಿ ಅಲ್ಲ. ಹೊರಡೋಣ. ಹೋಗು ಹೋಗು.